ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹುನಗುಂದ ವತಿಯಿಂದ ದಿನಾಂಕ ನವೆಂಬರ್ 8, 2025 ರಂದು ಜರುಗುವ ದಾಸಶ್ರೇಷ್ಠ ಶ್ರೀಕನಕದಾಸರ ಜಯಂತ್ಯೋತ್ಸವ ನಿಮಿತ್ತ ದಿನಾಂಕ ನವೆಂಬರ್ 6, 2025 ರಂದು ಸಾಯಂಕಾಲ 5 ಗಂಟೆಗೆ ಹುನಗುಂದ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಹಾಲುಮತ ಸಮುದಾಯದ ಸಮಾಜ ಬಾಂಧವರ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆಯು ಹುನಗುಂದ ಪಟ್ಟಣದ ತಹಶೀಲ್ದಾರ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಈ ಸಭೆಯಲ್ಲಿ ಮೊದಲಿಗೆ ಉಪಸ್ಥಿತರಿದ್ದೆಲ್ಲರೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕ ಎಚ್.ವೈ. ಮೇಟಿರ ನಿಧನಕ್ಕೆ 1 ನಿಮಿಷದ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ನಂತರ ಕುರುಬರ ಸಂಘ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ ಹಲ್ಪಿ ಹಾಗೂ ಹಾಲುಮತ ಸಮಾಜದ ಹಿರಿಯ ಮುಖಂಡರಾದ ಲಿಂಬಣ್ಣ ಮುಕ್ಕಣ್ಣವರ ಹಾಗೂ ಯುವ ಮುಖಂಡರಾದ ನೀಲಪ್ಪ ತಪೇಲಿ, ಸಂಗಮೇಶ ಚೂರಿರು ಮಾತನಾಡಿ, ದಾಸಶ್ರೇಷ್ಠ ಶ್ರೀಕನಕದಾಸರು ಭಾರತ ದೇಶ ಕಂಡ ಮಹಾನ ದಾರ್ಶನಿಕರು ಹಾಗೂ ಅವರು ತಮ್ಮ ಕೀರ್ತನೆಗಳ ಮುಖಾಂತರ ಸಮಾಜದಲ್ಲಿನ ಅಸಮಾನತೆಯನ್ನು ತೊಡೆದುಹಾಕಿ ಸಮಾಜ ನಿರ್ಮಾಣಕ್ಕೆ ಅಪಾರ ಕೊಡೆಗಳನ್ನು ನೀಡಿದ್ದಾರೆ. ಅಂತಹ ಮಹಾನ ಸಂತರ ಜನ್ಮದಿನಾಚರಣೆಗೆ ಕೇವಲ 2 ದಿನ ಬಾಕಿ ಇರುವಾಗಲೇ ತಾಲೂಕಾ ಆಡಳಿತವು ಪೂರ್ವಭಾವಿ ಸಭೆ ಕರೆದಿರುವ ಹಾಗೂ ಸಭೆಯಲ್ಲಿ ತಾಲೂಕಾ ಆಡಳಿತ ಸೇರಿ ವಿವಿಧ ಇಲಾಖಾಧಿಕಾರಿಗಳ ಗೈರು ಹಾಗೂ ಹುನಗುಂದ ತಾಲೂಕಿನಲ್ಲಿ ಬಹುಸಂಖ್ಯೆಯ ಗಣ್ಯಮಾನ್ಯರಿದ್ದರೂ ಸಹ ಅವರಿಗೆ ಆಹ್ವಾನ ನೀಡದಿರುವ ಹಾಗೂ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಹಾಗೂ ಎಲ್ಲ ಸರಕಾರಿ ಇಲಾಖೆಗಳಲ್ಲಿ ಆಚರಿಸದಿರುವ ಸೇರಿ ಇತರೆ ಲೋಪಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆದು ಒಂದಿಷ್ಟು ಅಸಮಾಧಾನದ ಮಾತುಗಳು ವ್ಯಕ್ತವಾದವು. ಈ ಲೋಪಗಳ ಬಗ್ಗೆ ತಹಶೀಲ್ದಾರರಾದ ಪ್ರದೀಪಕುಮಾರರು ಮಾತನಾಡಿ, ರಾಣಿ ಚೆನ್ನಮ್ಮನವರ ಜಯಂತಿ ಹಾಗೂ ಕಚೇರಿ ಕೆಲಸದೊತ್ತಡ ಮತ್ತು ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾದ ಎಚ್.ವೈ. ಮೇಟಿರ ನಿಧನದ ಕಾರಣ ಸರಳ ಜಯಂತಿ ಆಚರಿಸಲು ನಿರ್ಧರಿಸಿರುವುದಾಗಿ ಸಮಜಾಯಿಷಿ ನೀಡಿದರು. ನಂತರ ತಹಶೀಲ್ದಾರ ಪ್ರಸ್ತಾಪಕ್ಕೆ ಉಪಸ್ಥಿತರಿದ್ದ ಹಾಲುಮತದ ಸಮಾಜದ ಮುಖಂಡರು ಒಪ್ಪಿಕೊಂಡು ಮುಂದೆ ಈ ರೀತಿಯ ಲೋಪಗಳು ಮರುಕಳಿಸದಂತೆ ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಲಹೆಗಳು ನೀಡಿದರು. ನಂತರ ಬಾಗಲಕೋಟೆ ಮತಕ್ಷೇತ್ರದ ಶಾಸಕ ಎಚ್.ವೈ. ಮೇಟಿರ ನಿಧನವಾಗಿದ್ದರಿಂದ ಶ್ರೀಕನಕದಾಸರ ಜಯಂತಿಯನ್ನು ದಿನಾಂಕ ನವೆಂಬರ್ 8, 2025 ರಂದು ಮುಂಜಾನೆ 9:30 ಶ್ರೀಕನಕದಾಸರ ಪ್ರತಿಮೆಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಾಗೂ 10:30 ತಹಶೀಲ್ದಾರರ ಕಾರ್ಯಾಲಯದ ಸಭಾಂಗಣದಲ್ಲಿ ಭಾವಚಿತ್ರದ ಪೂಜೆಯೊಂದಿಗೆ ಸರಳ ದಿನಾಚರಣೆ ಆಚರಿಸಲು ಈ ಸಭೆಯಲ್ಲಿ ಒಮ್ಮತದ ನಿರ್ಧಾರವಾಯಿತು. ನಂತರ ಈ ಒಂದು ಜಯಂತಿಗೆ ಹುನಗುಂದ ತಾಲೂಕಿನ ಹಾಲುಮತ ಸಮಾಜ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ನಂತರ ಈ ಜಯಂತಿಯಾಚರಣೆಯ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ತಹಶೀಲ್ದಾರರು ಉತ್ತರಿಸಿದರು. ಹಾಗೂ ಈ ಒಂದು ಸಭೆಯಲ್ಲಿ ಶಿರಸ್ತೆದಾರರಾದ ಶ್ರವಣಕುಮಾರ ಮುಂಡೆವಾಡಿರು ವೇದಿಕೆ ಹಂಚಿಕೊಂಡರೆ ಅಬಕಾರಿ ಇಲಾಖೆಯ ಸಿಪಿಐಗಳಾದ ವೆಂಕಣ್ಣಗಿರಡ್ಡಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಯುವ ಮುಖಂಡರಾದ ಮಲ್ಲಿಕಾರ್ಜುನ ಚೂರಿ, ಶರಣಪ್ಪನಾರವೆಲ್ಲ ಸೇರಿ ಇತರೆ ಹಾಲುಮತ ಸಮಾಜದ ಹಿರಿಯರು ಹಾಗೂ ಕೆಲವು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಈಗ ಗೌರ್ಮೆಂಟ್ ಒಂದು ಕನ್ಸೆನ್ಸ್ ಮಾಡ್ತಂದ್ರ ನೋಡ್ಲ ಸುಲಭವಾಗಿ ಯಾವುದು ಒಂದು ಇದು ಮಾಡಕ್ಕಿಲ್ಲ. 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಇತ್ತು. ಬಿಫೋರ್ 22ನೇ ತಾರೀಕು ಡಿಸಿ ಅವರು ನನ್ನ ಮೀಟಿಂಗ್ ಕರೆದಾರ, ನನಗೆ ಫೋನ್ ಹಚ್ಚಾರ. ನಾನು ಹೋಗಿದ್ದೀನಿ 22ನೇ ತಾರೀಕು. ನೀವು 29 ಕರೀತಿತ್ತಲ್ರಿ? ಹೇಳಿದ್ನಲ್ರಿ ನಿಮಗೆ 29ಕ್ಕೆ ನಾವು ಚೆನ್ನಮ್ಮ ಜಯಂತಿ ಮಾಡಿದ್ವಿ, ಅದ್ರಾಗಿದ್ವಿ. ಆಯ್ತು, 30ನೇ ತಾರೀಕು ಕರೀತಿತ್ತಲ್ಲ ಸರ್? ಸರ್ 30ನೇ ತಾರೀಕು ಕರೀತಿತ್ತಲ್ಲ? ಸರ್ ಇದು ಪದ್ಧತಿಯಲ್ಲ. ನಮ್ಮ ಸಮಾಜ ಟೋಟಲಿ ಫೇಮಸ್ ಮಾಡ್ತಾ ಇದ್ರಿ. ಇದು ಮಾತ್ರ ನಾನೊಬ್ಬ ಯುವ ಕುಟುಂಬ ಸಂಘದ ಅಧ್ಯಕ್ಷ ಆಗಿ ಹೇಳ್ತಾ ಇದ್ರಿ, ಫೇಮಸ್ ಮಾಡ್ತಾ ಇದ್ರಿ ಟೋಟಲಿ. ಯಾಕಂದ್ರ ನಾವೇ ಹೊತ್ಕೊಂಡು ನಾವೇ ನಾವೇ ಕರೀತೇನ್ರಿ. ಈ 2 ದಿನದಾಗ ನಾವೇ ಬಿಟ್ಟ ನಾವೇನ್ ಮಾಡ್ತಾ ಇದ್ರಿ ಸರ್? ಕೇಳಿ ಕೇಳಿಲ್ಲ ಸಾಕು, ಒಂದೇ ಕೊಡಲ್ಲ. ಈಗ ಕೇಳಿ ಅದ ಸುಮ್ಮನೆ ನೀವು ಬಗ್ಗಿದಂಗ ಹೇಳ್ತಾರ ಮುಗಿತು. ಅವ್ರು ಆನಂದದಿಂದ ಒಂದು
ಕೆಲಸದವಂತ ತಪ್ಪೈತೆ ಅದೇ ಒಂದರಿಂದ ತಯಾರು ಮಾಡೋದೈತಿ ಲೀಡರ್ಶಿಪ್ ಕೂಡ ಇಷ್ಟು ದಿವಸ ಅಡ್ವಾನ್ಸ್ ಮಾಡಿದಾರ ಒಂದ್ಸರಿ ಆಗೈತಿ ತಯಾರಿ ಇದಂತ ವಿಷಯಗಳನ್ನ ಹೇಳ್ಯಾರ ಏನು 28 29 ಹಿಂಗಿತ್ತು 1ನೇ ತಾರೀಕು ತಯಾರಿ ಮಾಡೋದೆಲ್ಲ ಹೇಳ್ಯಾರ ಸಾಕಂತ ಒಳಗ ನಾವು ಆರಾಮ ಮಾಡೋದು ಬೇಡ ಸರಿ ಸೊ ನೋಡಿಲ್ಲ ಇಡೀ ಎಲ್ಲಪ್ಪನ ದಾಸರೊಬ್ಬ ನಮ್ಮ ಸಮಾಜದ ಶ್ರೀಮಂತನ ಬಟ್ ಅದು ಕೆಲಸಕ್ಕಿಲ್ಲ ಇಲ್ಲಿ ಕೆಲಸಕ್ಕಿಲ್ಲ ನಮ್ಮ ಸಮಾಜ ಆಮೇಲೆ ಸರ್ ಇನ್ನೊಂದು ಏನು ಅದ್ದೂರಿ ಮಾಡುವಂತ ಸಮಾಜದ ನೀವೇನು ಪೂಜೆ ಎಲ್ಲ ಇಲಾಖೆಗಳು ಆಮೇಲೆ ಸರ್ ಎಲ್ಲ ಯಾವುದೇ ಇಲಾಖೆ ಪರಿಪೂರ್ಣ ಮಾಡಾಗಿಲ್ಲ ಸ್ವಲ್ಪ ಇಲಾಖೆ ಒಂದು ಶಾಲಾ ಕಾರ್ಯಕ್ರಮ ಅಷ್ಟೇ ಸಿಂಪಲ್ ಆಗಿ ಮಾಡಿ ಪೂರ್ತಿ ಮಾಡಾಗಿಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಶಾಲಾ ಕಾರ್ಯಕ್ರಮ ಆದೇಶ ಮಾಡಿ ಸರ್ ಪರ್ಸನಲ್ ಬಿಒರಿಗೆ ಆಮೇಲೆ ಡಿಸಿಎಂ ಇಲಾಖೆ ಮತ್ತೆ ಸೋಷಿಯಲ್ ವೆಲ್ಫೇರ್ ಇಲಾಖೆಯವರು ಅವರು ಕೂಡ ಎಲ್ಲ ಆಫೀಸ್ಗಳಲ್ಲಿ ಮಾಡಬೇಕು. ಆಮೇಲೆ ಸರ್ ಮೀಟಿಂಗು ನೀವು ದಸರಾ ಮೀಟಿಂಗ್ ಕರೆದು ನಿಮ್ಮ ಸ್ಟಾಫ್ ಆಗಿಲ್ಲ ಮೊದಲು ಯಾರೋ ಒಂದು ಡಿಸೆಂಬರ್ ಆಗುತ್ತೆ ಅಂತ ತಿಳ್ಕೊಂಡನ ಇದು ತಳಗೈತೆ ಅಂತ ಅನ್ಕೊಂಡ್ಬಿಡಿ ಅಷ್ಟೇ. ನಾವು ಚಂದಾಗಿದ್ರು ಅವ್ರು ಏನ್ ಬೈತಾರೆ ಈಗ ನಾವ ಸೋತಿಲ್ಲ ಇಲಾಖೆಗೆ ಅವ್ರು ಸಂಬಂಧಪಟ್ಟಿದ್ದು ಅವ್ರು ಏನ್ ಇರ್ತಾರ ಅವ್ರು ಎಲ್ಲ ಕೊಡ್ಬೇಕಂತ ಎಲ್ಲರೂ ಸ್ಟಾಪ್ ಇರ್ಬೇಕಂತ ಇದ್ರು ಈ ವಿಷಯ ಚರ್ಚೆ ಮಾಡಿ ಸಂದೇಶ ಕೊಡ್ತಾರ. ಎಲ್ಲಾರು ಕನ್ಸೆಪ್ಟ್ ಇಂತ ಮುಂದಾಗುತ್ತ ಕೇಳೋದು ಕೇಳ್ರಿ ವರ್ಕೌಟ್ ಇರ್ತೈತಿ ಆ ಕೆಲಸ ಮಾಡ್ಬೇಕಂತ ಮಾಡ್ಕೊಂಡು ಬರ್ತಿರ್ತಾರ. ಮುಂದೆ ಈಗ ಆಗೋ ಬಾಕ್ಸು ಸೇರಿ ಸಿಂಪಲ್ ನೀವು ಹೇಳಿ ಬರ್ತಾರೆ ನಾ ಎಲ್ಲ ಇಲಾಖೆಯಲ್ಲಿ ರೈಟಿಂಗ್ ಮಾಡ್ಬೇಕಾದ್ರೆ ಮಾಡ್ತೇನೆ ಮತ್ತೆ ಇವನ್ ಹಾಸ್ಟೆಲ್ಸ್ಗಳಲ್ಲಿ ಮತ್ತೆ ಸ್ಕೂಲ್ಸ್ ಪಂಚಾಯತ್ಗಳಲ್ಲಿ ಈಗ ಇವರ 4-5 ಮಂದಿ ನಂಬರ್ ಕೊಟ್ಟಿದ್ವಿ ನಾವು ಬ್ಯಾಂಕ್ ನೀವು ಲಿಸ್ಟ್ ಕೊಡೋದು ಕೇಳಿ ನಾವು ಇಲ್ಲ ನಾ 5 ವರ್ಷ ಕೊಟ್ಟಿದ್ವಿ ಎಷ್ಟು ಮಾಡ್ಕೊಂಡ ಲಿಸ್ಟ್ ಮೊದಲು ತೋರಿಸ್ತೇನೆ ಅದನ್ನ ನೀವು ತಗೊಂಡ್ರಿ ಅದನ್ನ ರಿಫೈನ್ ಮಾಡ್ರಿ ಚೆನ್ನಾಗಿ ಮಾಡಾಕಿತ್ತು. ಈಗ ಆ ಕಡೆ ಅಂತ ಹೊಡೆದು ಅದನ್ನ ಯಾರು ನಮ್ಮ ಯಾರಿದ್ರು ಅವ್ರು ಇವ್ರು ಯಾರು ನೀವು ಉತ್ಸವದಿಂದ ಏನಿಲ್ಲ ನಮ್ಗ 200 ಮಂದಿಗೆ 100 ಮಂದಿ ಬರ್ತಾರೆ ಕೆಲಸಕ್ಕೆ ನಿಮಗೊಂದು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಈ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹೇಳಿಕಾಗಿಲ್ಲ ಅಥವಾ ಫೋನ್ ಮಾಡಿದಾಗ ರಿಸೀವ್ ಮಾಡ್ಲಿಕ್ಕಿಲ್ಲ ಸರ್ ಇನ್ನೊಂದು ಹೇಳ್ತೀವಿ. ನೀವು ಅಷ್ಟೇ ನಿಮ್ ಯಾರ್ಯಾರು ಪರಿಚಯ ಆಯ್ಕೆ ಆದಂತ ಒಂದು ಗಣ್ಯ ವ್ಯಕ್ತಿಗಳು ಇರ್ತಾರ ಅವ್ರ ಜೊತೆಗೆ ಮಾಡ್ತಾರೆ ಊರಿಗೆ ಒಂದು ಇಬ್ಬರಿಗೆಲ್ಲ ಅವರು ಬಂದಿರ್ತಾರೆ. ಯಾಕಂದ್ರೆ ಎಲ್ಲಾರು ಹೇಳಕ್ಕಾಗಲ್ಲ, ಅದು ನಮಗೂ ಸ್ವಲ್ಪ ಇದಾಗ್ತದೆ. ಬಟ್ ನಮ್ಗೊಬ್ರು ಹೇಳ್ಯಾರ ಮೊದ್ಲು 4 ಮಂದಿ ಕರ್ಕೊಂಡ್ ಬರ್ರಿ ಎಲ್ಲ ಅವ್ರ ಹೇಳೋದು ನಾವು ಬೆಂಬಲ ಬರ್ಬೇಕಲ್ಲ. ಆಯ್ಕೆ ಆದಂತ ಶ್ರವಣ ಸರ್ ಭೇಟಿ ಕೊಡ್ತೀನಿ ಸರ್. ಒಂದು ಪ್ರೆಸೆಂಟ್ ಇದ್ದು
ಅಲ್ಲಿ ಮಾಜಿ ಎಲ್ಲ ಒಟ್ಟು ಒಂದಿಷ್ಟು ರೂಪಾಯಿ ಕೊಡ್ತೀವಿ. ಏನಾಯ್ತು ರನ್ ಕೊಡು. ಆಮೇಲೆ ಸರ್ ಕನಕದಾಸರು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ. ಎಲ್ಲಾ ಸಮಾಜದ ಮುಖಂಡರನ್ನು ಕರಿಬೇಕಂತ ನಾವು ಈ ಸಂದರ್ಭದಲ್ಲಿ ಈ ಸಾಹೇಬರು ಅಲ್ಲ ಇರ್ಲಿ ಈ ಸದ್ಯ ಅಲ್ಲ ಈ ಸಾಹೇಬರು ಪ್ರತಿ ಒಂದು ಜಯಂತಿ ಯಾವುದೇ ಇರೋದು ಒಂದೇ ಸಮಾಜಕ್ಕೆ ಸೀಮಿತ ಇರಲ್ಲ ಸರ್. ಈಗ ಅವರು ಎಲ್ಲಾ ಸಮಾಜದವರು ಇರ್ತಾರೆ. ಅಲ್ಲ ಈಗ ಅಲ್ಲ ಈಗ ಒಂದೇ ಸಮಾಜದವ್ರು ಕರಿಬೇಡ್ರಿ ಸಭೆ ಯಾವುದೇ ಪೂರ್ವ ಸಭೆ ಅಂದ್ರೆ ಎಲ್ಲಾ ಸಮಾಜದವ್ರು ಕರೆದ್ರೆ ಎಲ್ಲರೂ ಕೊಡ್ತಾರ ಜಯಂತಿ ಚಂದ. ಅವ್ರ ಇದಕ್ಕೆ ಹೇಳ್ತೇವೆ ನಾವೆಲ್ಲರೂ ಕೂಡಿದಾಗ ಎಲ್ಲಾನು ಕರ್ಕೊಂಡ್ ಮಾಡೋಣ. ಅಲ್ಲ ಅದು ಆಯ್ತು. ಸಮಸ್ಯೆ ಅದು. ಅದು ಹಂಗ ಇರಂಗಿಲ್ಲ. ನಾವೆಲ್ಲರೂ ಸೇರಿ ಮೀಟಿಂಗ್ ಮಾಡಿ ಅವ್ರ ಸಮಾಜ ಅವ್ರಿದ್ದಾಗ ಅವ್ರು ಹತ್ತೂರಿಂದ ಮಾಡ್ಬೇಕು ಏನ್ ಬಿಡ್ಬೇಕು ಅವ್ರು ಬಿಟ್ಟಂತಲ್ಲಿ ಹಂಗಾಗಿ ಈಗ ನಮ್ಮ ಸಮಾಜದವ್ರು ಕರೆದ ವಿಚಾರ ಏನ್ ಅದ್ದೂರಿ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಅದು ಏನ್ ಗಂಡ ಅಂದ್ರೆ ಅದು ಕರ್ಕೊಂಡು ಫಂಕ್ಷನ್ ಮಾಡೋಕೆ ಮಾತ್ರ ಎಲ್ಲ ಸಮಾಜದವ್ರು ಆಡಳಿತ ಮತ್ತು ಫಂಕ್ಷನ್ದಾಗ ಮಾತ್ರ ಏನ್ ಮಾಡ್ಬೇಕು ಅನ್ನೋದು ನಮ್ ಮುಂದೆ ಇದ್ದಷ್ಟು ಅವ್ರು ಹೊರನವ್ರ ಇನ್ವಾಲ್ವ್ ಆಗಲ್ಲ. ಕರೆದು ಉಪಯೋಗ ಏನದ ಅವ್ರನ್ನ ಎಲ್ಲ ಬೇರೆ ಬೇರೆ ಮೀಟಿಂಗ್ ಇದೆ ಸಮಾಜದವರು ಇವು ಜಯಂತಿ ಇದ್ದಾಗ ಅಲ್ಲಿ ಎಲ್ಲಾರ್ಗು ಇನ್ವೈಟ್ ಇತ್ತು. ಎಲ್ಲಾರು ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮುಂದೆ ಎಲ್ಲಾ ಸಮಾಜದವರು ಎಲ್ಲಾರು ಕೂಡ್ಕೊಂಡು ಹೋಗ್ಬೇಕಾದ್ರೆ ಅದನ್ನೇ ಮಾಡುವಂತದ್ದು ನೀವು ಸಡನ್ ಆಗಿ ಕರ್ಕೊಂಡು ನಾವು ಸ್ವಲ್ಪ ಅದ್ದೂರಿ ಮಾಡಕ್ಕೆ ವಿಚಾರ ಮಾಡ್ಬೋದು ಏನಿತ್ತು ಈ ಸಲ ನೋಡ್ರಿ ಎಲ್ಲಾ ಸಮಾಜ ಮುಖಂಡರ ಮಾಡಿ ಎಲ್ಲಾ ಮಾಧ್ಯಮ ಅದು ಈ ಮೀಟಿಂಗ್ ಒಳಗೆ ನಾವೇ ಫಂಕ್ಷನ್ ಎಲ್ಲರೂ ಕೂಡ ಇದು ಮಾಡಿದ್ರು ಸರ್. ಎಲ್ಲ ಕಮಿಟಿ ಗ್ರೂಪ್ ಐತೆ ಆಕ್ಟಿವ್ ಮಾಡಿ ಈಗ ಬಂದಾಗ ಎಲ್ಲಾರು ಕರ್ಕೊಂಡ ಫಂಕ್ಷನ್ ಮಾಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಿರ್ತಾರೆ. ಅವಾಗಿಂದ ಮಾಡ್ಬಿಟ್ಟಿವಿ. ಒಂದು ಸಾರಿ ಕಡಿಮೆ ಭಾಗವಹಿಸ್ತೀವಿ. ಅಲ್ಲ ಬಂದು ಅವನು ಪೂಜೆ ಮಾಡ್ಲಿಕ್ಕೆ ಬಂದ್ಬಿಡಿ. 9 ಗಂಟೆ ಮಾಡೋಣ 10 ಗಂಟೆ ನೀವು ಯಾವ ಟೈಮ್ ಬಂದ್ರೆ ಆ ಟೈಮ್ ಫಿಕ್ಸ್ ಮಾಡಿ ಸರ್. ಆ ಟೈಮ್ ಯಾವ ಅಂತ ಬಂದು ಹೋಗ್ತಾರೆ ಸರ್. ಸ್ಟ್ಯಾಚ್ಯೂ ಪೂಜೆ ಮಾಡ್ತೀವಿ. 9:30 ಅದಕ್ಕೆ ಸ್ಟ್ಯಾಚ್ಯೂಗಿನ ಎಲ್ಲರೂ ಅಲ್ಲೇ ಬರುತ್ತೆ ಇದ್ದಲ್ಲ ಟೈಮಿಂಗ್ ಹೇಳ್ತೀವಿ. ಎಲ್ಲ ಸ್ಟ್ಯಾಚ್ಯೂ ಬಂದು 2-3 ಲಕ್ಷ 9:30 ಎಷ್ಟು ಮಂದಿ ಬರ್ತಾರೆ? ಬಂದವರು ಬರ್ತಾರೆ. 9:30 ಅಲ್ಲೇ ಅವ್ರು ಸ್ವಲ್ಪ ಅದರಿಂದ ಮಾರ್ಕೆಟ್ ಏನ್ ಮಾಡ್ಕೊಂಡು ಬಂದವರು ಇಲ್ಲಿ ಎಷ್ಟು ಗಂಟೆಗೆ ಸರ್? ಅಲ್ಲಿ 9:30 ಆದ್ರೆ ಇಲ್ಲಿ ಎಷ್ಟು? ಅಲ್ಲ ಈಗ ಅಲ್ಲಿದು 9:30 ಕೊಟ್ರಿ, ಇಲ್ಲಿಗೆ ಎಷ್ಟು ಆಗ್ತೈತೆ ಅನ್ನೋದು ಬೇಕಲ್ಲ? ಅದು ಹೇಳ್ರಿ. ಹೋದ್ ಸರಿ ಒಂದ್ ಸ್ವಲ್ಪ ನಾವು ಕನಸುಗಳು ಅಂತ ಏನಾದ್ರು ಮಾಡ್ತೀವಿ. ಈ ಸರಿ ಚಲೋ ಮಾಡ್ತೀವಿ. ಮತ್ತೆ ನಾನು ದೇವಸ್ಥಾನದ ನಾವೇನಾದ್ರು ನೋಡೋದು ನಮ್ಗೆ ಹೆಂಗ ಸಮಾಜದ ಮುಖಂಡರು, ಪತ್ರಕರ್ತರು ಹಾಗೂ ಎಲ್ಲ ಇಲಾಖೆಯ ಮುಖಂಡರುಗಳಿಗೆ ಸಂಸ್ಥೆ